ಮಾನವನ ಪಂಚೇಂದ್ರಿಯಗಳಲ್ಲಿ ಮೊದಲನೆಯ ಇಂದ್ರಿಯ ಅನ್ನೋದು ಈ ಕಣ್ಣು. ಈ ಕಣ್ಣಿನ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ನಂತರ ಉಂಟಾಗುವ ಒಂದು ಸಮಸ್ಯೆನೇ ಈ ಇರ್ವಿನ್ ಗ್ಯಾಸ್ ಸಿಂಡ್ರೋಮ್. ಇದನ್ನು ಮೊಟ್ಟ ಮೊದಲು ನೇತ್ರತಜ್ಞರಾದಂಥ ಡಾಕ್ಟರ್ ಎಸ್.ಎಲ್. ಇರ್ವಿನ್ ಮತ್ತು ಡಾಕ್ಟರ್ ಜೆ.ಡಿ. ಗ್ಯಾಸ್ ಅನ್ನೋರು 1950-60ನೇ ದಶಕದಲ್ಲೇ ವಿವರಿಸಿದರು. ಹಾಗಾಗಿ ಈ ಕಾಯಿಲೆಗೆ ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಅನ್ನೋ ಹೆಸರನ್ನೇ ಇಡಲಾಯಿತು. ಈ ಸಮಸ್ಯೆ ಬಂದರೆ ಕಣ್ಣಿನ ರೆಟಿನಾದ ಮಧ್ಯಭಾಗದಲ್ಲಿ ಮ್ಯಾಕುಲಾ ಅನ್ನೋ ಸ್ಥಳದಲ್ಲಿ ದ್ರವ ಸಂಗ್ರಹ ಆಗುತ್ತೆ. ಇದರ ಪರಿಣಾಮವಾಗಿ ಮಧ್ಯದ ದೃಷ್ಟಿಯು ಅಸ್ಪಷ್ಟವಾಗಿ ಕಾಣಬಹುದು ಅಥವಾ ವಕ್ರವಾಗಿ ಕಾಣಬಹುದು. ಸಿಸ್ಟಾಯ್ಡ್ ಮ್ಯಾಕ್ಯುಲರ್ ಎಡಿಮಾ. ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಕಣ್ಣಿನ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಉರಿಯೂತ ಉಂಟಾಗುತ್ತೆ. ಕೆಲವು ಜನರಿಗೆ ಈ ಉರಿಯೂತದಿಂದ ಪ್ರೊಸ್ಟಾಗ್ಲ್ಯಾಂಡಿನ್ ಅನ್ನೋಂಥ ರಾಸಾಯನಿಕಗಳು ಹೊರಗೆ ಬಂದು ರೆಟಿನಾದ ಸೂಕ್ಷ್ಮ ರಕ್ತನಾಳಗಳಿಂದ ದ್ರವ ಸೋರಿಕೆಗೆ ಕಾರಣವಾಗುತ್ತೆ. ಈ ದ್ರವ ಮ್ಯಾಕುಲಾ ಭಾಗದಲ್ಲಿ ಸಂಗ್ರಹಣೆಗೊಂಡಾಗ ಗಂಟಾಗಿರುವಂಥ ರಚನೆ ಉಂಟಾಗುತ್ತೆ. ಇದನ್ನೇ ಡಾಕ್ಟರ್ಸು ಸಿಸ್ಟಾಯ್ಡ್ ಮ್ಯಾಕ್ಯುಲರ್ ಎಡಿಮಾ ಅಂತ ಕರೀತಾರೆ. ಮ್ಯಾಕ್ಯುಲಾ ಅನ್ನೋದು ದೃಷ್ಟಿಯ ಸ್ಪಷ್ಟತೆ ಮತ್ತು ಸೂಕ್ಷ್ಮ ವಿವರಗಳನ್ನು ಗುರುತಿಸಲು ಸಾಧ್ಯವಾಗಿರುವಂಥ ಭಾಗ ಆಗಿರೋ ಕಾರಣ ಅಲ್ಲಿ ಉಂಟಾಗುವಂಥ ಊತ ದೃಷ್ಟಿಗೆ ಬಹಳ ಹಾನಿಯನ್ನು ಉಂಟು ಮಾಡುತ್ತೆ. ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ಗೆ ಕಾರಣಗಳು. ಭಾರತದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿ ವರ್ಷ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ. ಶಸ್ತ್ರಚಿಕಿತ್ಸೆಯ ನಂತರದ ತೊಡಕುಗಳು. ಫ್ಯಾಕೋ ಎಮಲ್ಸಿಫಿಕೇಷನ್ ಮತ್ತು ಸುಧಾರಿತ ಇಂಟ್ರಾಕ್ಯುಲರ್ ಲೆನ್ಸ್ ಇಂಪ್ಲಾಂಟೇಷನ್ನಂತಹ ಸುಧಾರಿತ ಮೈಕ್ರೋಸರ್ಜಿಕಲ್ ತಂತ್ರಗಳೊಂದಿಗೆ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಆದರೂ ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಅನ್ನೋದು ಸ್ವಲ್ಪ ಶೇಕಡಾವಾರು ಪ್ರಮಾಣಗಳಲ್ಲಿ ಕಂಡುಬರುತ್ತೆ. ಸಾಮಾನ್ಯವಾಗಿ 0.1ರಿಂದ 2% ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ಗಳು ವರದಿಯಾಗಿವೆ. ಇದು ಶಸ್ತ್ರಚಿಕಿತ್ಸಾ ತಂತ್ರ ಮತ್ತು ರೋಗಿಗಳ ಪರಿಸ್ಥಿತಿ ಹಾಗೆ ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆ ಮೇಲೆ ಅವಲಂಬಿಸಿರುತ್ತೆ. ಹೆಚ್ಚಿನ ಪ್ರಕರಣಗಳು ಸೌಮ್ಯವಾಗಿದ್ದರೂ ಕೂಡ ಅರಿವಿನ ಕೊರತೆ ಮತ್ತು ವಿಳಂಬವಾಗಿ ಪತ್ತೆ ಮಾಡೋದು ದೀರ್ಘಕಾಲದ ದೃಷ್ಟಿದೋಷಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ನಂತರ ಡಾಕ್ಟರ್ಗಳು ಫಾಲೋ ಅಪ್ ಮಾಡದೇ ಇರೋದು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗುತ್ತೆ. ಕ್ಯಾಟರಾಕ್ಟ್ ಸರ್ಜರಿ ಮಾಡಿಸ್ಕೊಂಡಿರೋ ಎಲ್ಲರಿಗೂ ಇರ್ವಿನ್ ಸಿಂಡ್ರೋಮ್ ಅನ್ನೋದು ಬರೋದಿಲ್ಲ. ಆದರೆ ಡಯಾಬಿಟಿಸ್ ಸಮಸ್ಯೆ ಇರೋರು, ಯುವೈಟಿಸ್ ತೊಂದರೆ ಇರೋರು, ರೆಟಿನಾ ಸಮಸ್ಯೆ ಇದ್ದವರಿಗೆ ಹಿಂದೊಮ್ಮೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಅಥವಾ ಗಾಯವಾಗಿದ್ದರೆ ಅಥವಾ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆ ಅನ್ನೋದು ಕಷ್ಟವಾಗಿದ್ದರೆ ಈ ಸಮಸ್ಯೆ ಬರಬಹುದು. ಹೆಚ್ಚಾಗಿ ವಯಸ್ಸಾದವರು ಮತ್ತು ದೀರ್ಘಕಾಲದ ಉರಿಯೂತದ ಸಮಸ್ಯೆ ಇರುವವರು ಎಚ್ಚರವಾಗಿರಬೇಕು. ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಲಕ್ಷಣಗಳು. ಈ ಕಾಯಿಲೆಯ ಲಕ್ಷಣಗಳು ಸುಮಾರು ಶಸ್ತ್ರಚಿಕಿತ್ಸೆ ಆದ ನಂತರ 4ರಿಂದ 12 ವಾರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದ್ರ ಪ್ರಮುಖ ಲಕ್ಷಣ ಅಂದರೆ ದೃಷ್ಟಿ ಅಸ್ಪಷ್ಟ ಆಗೋದು, ಏನನ್ನಾದರೂ ನೋಡಿದರೆ ಅದು ಅಲೆಗಳಂತೆ ಅಥವಾ ವಕ್ರವಾಗಿ ಕಾಣೋದು, ಕಣ್ಣುಗಳ ಸ್ಪಷ್ಟತೆ ಕಡಿಮೆ ಆಗೋದು, ಹಾಗೆ ಕೆಲವೊಮ್ಮೆ ಕಣ್ಣಲ್ಲೇನೋ ಸಮಸ್ಯೆ ಆದ ಥರ ಅನಿಸೋದು. ಈ ಸಮಸ್ಯೆಗಳನ್ನು ಡಾಕ್ಟರ್ OCT ಸ್ಕ್ಯಾನ್ ಮೂಲಕ ಪತ್ತೆ ಹಚ್ತಾರೆ. ಈ ಪರೀಕ್ಷೆಯಲ್ಲಿ ಬಾಧೆ ಉಂಟಾಗಿರುವಂಥ ರೆಟಿನಾದ ಫೋಟೋನ ತೆಗಿತಾರೆ ಮತ್ತು ಇದರಿಂದ ಅಲ್ಲಿನ ದ್ರವಗಳ ಸಂಗ್ರಹದ ಬಗ್ಗೆ ತಿಳಿಯುತ್ತೆ. ಫ್ಲೂರೆಸಿನ್ ಆಂಜಿಯೋಗ್ರಫಿ ಅನ್ನೋ ಇನ್ನೊಂದು ಪರೀಕ್ಷೆಯಲ್ಲಿ ವಿಶೇಷ ಡೈ ಬಳಸಿ ರಕ್ತನಾಳಗಳಿಂದ ದ್ರವ ಸೋರಿಕೆ ಸ್ಥಳಗಳನ್ನು ಗುರುತಿಸಲಾಗುತ್ತೆ. ಇನ್ನು ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಚಿಕಿತ್ಸೆಗಳು. ಬಹುತೇಕ ಸಂದರ್ಭಗಳಲ್ಲಿ ಸರಿಯಾದ ಚಿಕಿತ್ಸೆಯಿಂದ ಈ ಕಾಯಿಲೆ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ಇದನ್ನು ಪರಿಹರಿಸೋದಕ್ಕೆ ಮೊದಲಿಗೆ ಸಿಸ್ಟಾಯ್ಡ್ ಅಥವಾ ಉರಿಯೂತವನ್ನು ತಗ್ಗಿಸುವಂಥ ಡ್ರಾಪ್ಗಳನ್ನು ನೀಡಲಾಗುತ್ತೆ. ಉರಿಯೂತ ಹೆಚ್ಚಾದರೆ ಮಾತ್ರೆಗಳು ಅಥವಾ ಕಣ್ಣಿನ ಒಳಭಾಗಕ್ಕೆ ಇಂಜೆಕ್ಷನ್ ರೂಪದಲ್ಲಿ ಔಷಧಿಗಳನ್ನು ನೀಡಬಹುದು. ತೀವ್ರತರ ಪ್ರಕರಣಗಳಲ್ಲಿ ಕಣ್ಣಿನ ಒಳಕ್ಕೆ ನೇರವಾಗಿ ಪರಿಣಾಮಕಾರಿಯಾಗಿ ಔಷಧಿಯನ್ನು ಹಾಕಲಾಗುತ್ತೆ. ಅಪರೂಪದ ಸಂದರ್ಭದಲ್ಲಿ ಲೇಸರ್ ಅಥವಾ ಇತರ ಕ್ರಮಗಳು ಅಗತ್ಯವಾಗಬಹುದು. ಈ ಚಿಕಿತ್ಸೆಯಲ್ಲಿ ಸಾಧಾರಣವಾಗಿ ದೃಷ್ಟಿ ಅನ್ನೋದು ಕೆಲ ವಾರ ಅಥವಾ ತಿಂಗಳುಗಳ ನಂತರ ಮೊದಲಿನಂತೆ ಆಗುತ್ತೆ. ಈ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳ ಮುಂಚೆ ಚಿಕಿತ್ಸೆ ಆದ ನಂತರ ಉರಿಯೂತ ವಿರೋಧಿ ಡ್ರಾಪ್ಗಳನ್ನು ನಿಯಮಿತವಾಗಿ ಬಳಸಬೇಕು. ಡಯಾಬಿಟಿಸ್ ನಿಯಂತ್ರಣದಲ್ಲಿರಬೇಕು. ಶಸ್ತ್ರಚಿಕಿತ್ಸೆ ನಂತರ ಕಣ್ಣಿನ ಆರೈಕೆಯಲ್ಲಿ ಎಚ್ಚರ ವಹಿಸಬೇಕು. ದೃಷ್ಟಿಯಲ್ಲಿ ಏನೇ ಬದಲಾವಣೆ ಕಂಡುಬಂತು ಅಂದರೂ ತಕ್ಷಣವೇ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಬೇಕು. ಒಟ್ಟಾರೆಯಾಗಿ ಹೇಳೋದಾದರೆ ಈ ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಒಂದು ತಾತ್ಕಾಲಿಕವಾದ ಹಾಗೆ ಶಸ್ತ್ರಚಿಕಿತ್ಸೆಗೆ ಸಾಧ್ಯವಾದಂಥ ಕಣ್ಣಿನ ಉರಿಯೂತದ
ಸಂಬಂಧಿಸಿದಂಥ ಸಮಸ್ಯೆಯಾಗಿದೆ. ಶಸ್ತ್ರಚಿಕಿತ್ಸೆ ನಂತರ ದೃಷ್ಟಿ ಅಸ್ಪಷ್ಟವಾಗಿದ್ದರೂ ಸಹ ಸರಿಯಾದ ಸಮಯದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿದರೆ ದೃಷ್ಟಿ ಸಂಪೂರ್ಣವಾಗಿ ಪುನಃ ಸುಧಾರಿಸುತ್ತೆ. ವೈದ್ಯರ ಸಲಹೆ, ನಿಯಮಿತ ಹನಿ ಬಳಕೆ ಮತ್ತು ಪರೀಕ್ಷೆಗಳು ಈ ರೋಗವನ್ನು ತಡೆಯೋದಕ್ಕೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕಾಪಾಡೋಕ್ಕೆ ಮುಖ್ಯವಾದವುಗಳು. ಇವಿಷ್ಟು ಇರ್ವಿನ್ ಗ್ಯಾಸ್ ಸಿಂಡ್ರೋಮ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು.